ಡೈರೆಕ್ಟ್ ಏನು ಹೇಳಬೇಕು ಮೇಡಮ್ ಎಲ್ಲ ಹೇಳಿದ್ದಾರೆ ಆಲ್ರೆಡಿ. ಕಂಟೆಂಟ್ ಬಗ್ಗೆ ಆಗಿರ್ಬೋದು, ಸಿನಿಮಾ ಈ ಅಧಿಪತ್ರ ಸಿನಿಮಾ ಫೆಬ್ರವರಿ 7ಕ್ಕೆ ರಿಲೀಸ್ ಆಗ್ತಿದೆ. ನನಗೆ ಗೊತ್ತು ನಾನು ಮಾತಾಡಿದ್ರೆ ನಿಮ್ಗೆ ಕಂಟೆಂಟ್ ಆಗಲ್ಲ, ಬಟ್ ಈ ಅಧಿಪತ್ರ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಆಗುತ್ತೆ ಅಂತ ನನಗೆ ಹೋಪ್ಸ್ ಇದೆ. ಈ ಒಳ್ಳೆ ಕಂಟೆಂಟ್ ಆಗೋದಕ್ಕೆ ನಮ್ಮ ಟೆಕ್ನಿಷಿಯನ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನನ್ನ DOPಗಳಾಗಿರ್ಬೋದು, ನಮ್ಮ ಟೆಕ್ನಿಷಿಯನ್ ಟೀಮ್ ಏನಿದೆ ಇವರೆಲ್ಲರ ಸಪೋರ್ಟು. ಹಾಗೆ ನಮ್ಮ ನಿರ್ಮಾಪಕರುಗಳು, ನಿರ್ಮಾಪಕರು ಅಂತ ಕರೆಯಲ್ಲ, ಅವ್ರನ್ನ ದೇವ್ರ ಬ್ರದರ್ಸ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ. ಕುಲ್ದೀಪ್ ಸರ್ ಆಗಿರ್ಬೋದು, ಕಾರ್ತಿಕ್ ಶೆಟ್ಟಿ ಅವರಾಗಿರ್ಬೋದು, ಶ್ವೇತಾದೇವಿ ಶೆಟ್ಟಿ ಅವರಾಗಿರ್ಬೋದು, ಇನ್ನೊಬ್ಬರು ಸತೀಶ್ ಶೆಟ್ಟಿ ಅವರು ಬರಲಿಲ್ಲ. ಹಾಗೆ ಈ ಸಿನಿಮಾದಲ್ಲಿ ರೂಪೇಶ್ ಶೆಟ್ಟಿ ಅವರು ಮೇನ್ ಲೀಡರ್ ಮಾಡಿದ್ದಾರೆ. ಜಾನಿ ಮೇಡಮ್ ಕೂಡ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅವರಿಬ್ಬರ ಸಪೋರ್ಟ್ ಕೂಡ ಈ ಸಿನಿಮಾಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ಈ ಸಿನಿಮಾ ಫೆಬ್ರವರಿ 7ಕ್ಕೆ ರಿಲೀಸ್ ಆಗುತ್ತೆ. ನೀವೆಲ್ಲರೂ ನಿಮ್ಮ ಮೂಲಕ ಕರ್ನಾಟಕದಲ್ಲಿ ಕೇಳ್ಕೊತೀನಿ, ಜನರಿಗೆ ಕೇಳ್ಕೊತೀನಿ, ಫೆಬ್ರವರಿ 7ಕ್ಕೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ದೈವ ಒಂದು ಇದ್ರಲ್ಲಿ ನಿಮ್ಗೆ ಟೀಸರ್ ಏನು ಕಾಣಿಸುತ್ತೆ, ಸಸ್ಪೆನ್ಸ್ ಥ್ರಿಲ್ಲರ್. ಇದರಲ್ಲಿ ಇನ್ನೊಂದು ಕರಾವಳಿಯ ಇನ್ನೊಂದು ಕಲ್ಚರ್ ಟಚ್ ಮಾಡಿದ್ವಿ, ಆರ್ಟಿಕಲ್ಚರ್ ಅಂತ. ಸೊ ಆ ಕಲ್ಚರ್ ಯೂಸ್ ಮಾಡಿದ್ವಿ. ಇದು ಸಸ್ಪೆನ್ಸ್ ಥ್ರಿಲ್ಲರ್ ಸರ್. ಇದು ಅಂದ್ರೆ ಈಗ 83 ಒಂದು ಊರಿನ ಒಂದು ಘಟನೆ ನಡೆದಿರುತ್ತೆ, ಅದಕ್ಕೆ 25 ವರ್ಷ ಆದ್ಮೇಲೆ ಅದಕ್ಕೆ ಹೇಗೆ ಪರಿಹಾರ ಸಿಗುತ್ತೆ ಅನ್ನೋದು ಒಂದು ಕಥೆ ಇದು ಅಷ್ಟೇ ಸರ್. ನನ್ನ ಹೆಸರು ಚೈನ್ ಶೆಟ್ಟಿ ಅಂತ. ನಾನು 2018 ಇಂಡಸ್ಟ್ರಿಗೆ ಬಂದಿದ್ದೆ. ನಮ್ಮದೇ ಆ್ಯಡ್ ಏಜೆನ್ಸಿ ಇದೆ, ಬ್ಯಾಚ್ ಶೂಟ್ ಮಾಡಿದ್ದೀನಿ, ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ, ಒಂದು 8 ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ. ಸಬ್ಜೆಕ್ಟ್ ಅಂದ್ರೆ ಸರ್, ಈಗ ಈ ಆಚರಣೆ ಸಂಪ್ರದಾಯ ಈ ಥರ ಇರೋ ಕಂಟೆಂಟ್ ಇರೋ ಸಿನಿಮಾ ಯಾವತ್ತೂ ಫೇಲ್ ಆಗಿಲ್ಲ. ಸೊ ಹಂಗಾಗಿ ನಾವು ಒಂದು ಸ್ಟ್ರಾಂಗ್ ಕಂಟೆಂಟ್ ತಗೋಬೇಕು ಅಂತ ಈ ಒಂದು ಕಥೆ ಆಯ್ಕೆ ಮಾಡ್ತೀವಿ. ಫೆಬ್ರವರಿ 7ಗೆ ನಾವು ಡಿಜಿಟಲ್ ಆಗಿ ತುಂಬಿಷ್ಟು ಪ್ಲಾನ್ ಮಾಡಿದ್ವಿ, ಬಟ್ ಮಾಧ್ಯಮದನ್ನ ಕರೆದು ಅನೌನ್ಸ್ ಮಾಡ್ಕೊಂಡಿರ್ಲಿಲ್ಲ. ಸೊ ಆ ಒಂದು ರೀಸನ್ಗೆ ನಿಮ್ಮ ಮುಖಾಂತರ ಇವತ್ತು ಕರ್ನಾಟಕ ಜನರಿಗೆ ತಿಳಿಸ್ಬೇಕು ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ರಿಲೀಸು ಡಿಸ್ಟ್ರಿಬ್ಯೂಷನ್ ಬಂದು ಶಾಲೆ ನಿವಾಸ ಜಾಕ್ ಮಂಜು ಸರ್ ಕಡೆಯಿಂದ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ. ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಸಿನಿಮಾ ತೆರೆ ಕಾಣಿಸ್ತಿದೆ. ಕರಾವಳಿ ಅಂತಿಲ್ಲ ಸರ್, ಆ ಕಡೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟೆ ಕೊಡ್ತೀವಿ. ಅದು ಬಿಟ್ಟು ಆಲ್ ಓವರ್ ಕರ್ನಾಟಕನೇ ಟಾರ್ಗೆಟ್ ಮಾಡ್ತೀವಿ.